ಎಣ್ಣೆ ಕಿಕ್ಕಿಗೆ ಟೈಟ್ ಆಗಿ ಬಿದ್ರೆ ಡೋಂಟ್ ವರಿ, ಸರ್ಕಾರವೇ ನಿಮ್ಮನ್ನ ಮನೆ ಬಾಗಿಲಿಗೆ ಬಿಡುತ್ತೆ. 8 ಕಡೆ ಗಾಡಿಗಳನ್ನ ನಿಯೋಜಿಸಿದೆ ಸರ್ಕಾರ. ನನ್ನ ವೀಕ್ನೆಸ್. ಹಾಗಾದ್ರೆ ನ್ಯೂ ಇಯರ್ಗೆ ಟಫ್ ರೂಲ್ಸ್ ಏನು? ಕುಡಿಯದಿದ್ದರೆ ಈ ಜನ ನಡೆಯಲಾರದೋ ಜೀವನ. ಹೊಸ ವರ್ಷ ಸಮೀಪಿಸ್ತಾ ಇದೆ. ಎಲ್ಲ ಎಣ್ಣೆ ಕಿಕ್ಕಲ್ಲಿ ತೇಲಾಡಲು ಕಾಯ್ತಾ ಇದ್ದಾರೆ. ಪಾರ್ಟಿಗಾಗಿ ಎಲ್ಲ ಸಿದ್ಧತೆಯೂ ಮಾಡ್ತಿದ್ದಾರೆ. ಹೆಂಡ ತುಂಡಿನ ಜೊತೆ ನಶೆ ಏರಿಸಲು ತುದಿಗಾಲಲ್ಲಿ ನಿಂತಿದ್ದಾರೆ. ಹಾಗಾದ್ರೆ ನೀವು ಪಾರ್ಟಿ ಮಾಡಿ ಕುಡಿದು ಎಲ್ಲಿ ಬೇಕಲ್ಲಿ ಬಿದ್ರೆ ಯಾರು ಚಿಂತೆ ಮಾಡಬೇಡಿ. ಯಾಕೆಂದ್ರೆ ನಿಮ್ಮನ್ನ ಸೇಫ್ ಆಗಿ ಮನೆಗೆ ಕರ್ಕೊಂಡು ಹೋಗೋಕೆ ಸರ್ಕಾರವೇ ರೆಡಿಯಾಗಿದೆ. ಬೆಂಗಳೂರಿನ ಪ್ರಮುಖ 8 ಸ್ಥಳಗಳಲ್ಲಿ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ. ಪೊಲೀಸ್ ವಾಹನಗಳು ಇರಲಿದೆ. ಎಸ್, ವರ್ಷಾಚರಣೆಗೆ ರಾಜ್ಯ ಸರ್ಕಾರ ಸಿದ್ಧವಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸ್ತಾ ಇದೆ. ಇದಕ್ಕಾಗಿ ಟಫ್ ರೂಲ್ಸ್ ಜಾರಿ ಮಾಡಲಾಗಿದೆ. ಬೆಂಗಳೂರು ನಗರ ಪೊಲೀಸರು ಮತ್ತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಸಾರ್ವಜನಿಕರು ಮತ್ತು ಪೊಲೀಸ್ ಸಿಬ್ಬಂದಿಗೆ ಸುರಕ್ಷಿತ ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ. ಅದೇ ರೀತಿಯಲ್ಲಿ ಬೆಂಗಳೂರಿನ ಹೋಟೆಲ್ ಮತ್ತು ಪಬ್ಗಳಿಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಿದ್ದಾರೆ. ಸಂಭ್ರಮದ ನಡುವೆ ಜನಸಮೂಹದ ವರ್ತನೆ ಮತ್ತು ಅಪಾಯಗಳ ಹೊಸ ವರ್ಷಾಚರಣೆ ಮೇಲೆ ಬೀರಬಹುದಾದ ಕೆಲವು ಮಾರ್ಗಸೂಚಿಯನ್ನ ಜಾರಿ ಮಾಡಿದ್ದಾರೆ. ಬಸ್ ಸಿಗೋದಿಲ್ಲ, ಈಗ ಓಲಾ ಉಬರ್ ಇವೆಲ್ಲ ಇದಾವಲ್ಲ, ಅವೆಲ್ಲ ಜಾಮ್ ಆಗಿಬಿಡ್ತವೆ. ಏನು ಸಿಗೋದಿಲ್ಲ ವೆಹಿಕಲ್ಸು, ಮನೆಗೆ ಹೋಗ್ಬೇಕು. ಏನು ಮಾಡ್ತಾರೆ, 8 ಕಡೆ ಕಾರಿನ ವ್ಯವಸ್ಥೆನೂ ಮಾಡಿರ್ತೀವಿ, ಅವರ ಮನೆ ಹತ್ತಿರ ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಸಪೋಸ್ ಯಾರೋ ತುಂಬ ಅವ್ರಿಗೆ ಕುಡಿದ್ಬಿಟ್ಟಿರ್ತಾರೆ, ಹೋಗೋಕ್ಕಾಗಲ್ಲ ಇದ್ದರೆ ಅವರನ್ನು ನಾವು ಅಲ್ಲಿ ಒಂದು 15 ಕಡೆ ಸೇಫ್ಟಿ ಸೆಂಟರನ್ನು ಮಾಡಿದ್ವಿ. ಎಲ್ಲ ರೀತಿಯ ಪಾರ್ಟಿಗಳು 1 ಗಂಟೆಯೊಳಗೆ ಮುಕ್ತಾಯಗೊಳ್ಳಬೇಕು ಮತ್ತು ಎಲ್ಲ ಪಬ್ ಮತ್ತು ರೆಸ್ಟೋರೆಂಟ್ಗಳು ಸಾಮರ್ಥ್ಯದ ಮಿತಿಯನ್ನ ಪಾಲಿಸಬೇಕು ಎಂದು ಪೊಲೀಸರು ಕಡ್ಡಾಯಗೊಳಿಸಿದ್ದಾರೆ. ವರ್ಷಾಚರಣೆಯು ಸುರಕ್ಷಿತವಾಗಿರಬೇಕು ಎಂಬ ಉದ್ದೇಶದಿಂದ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಿದ್ದು, ನಗರದ ಹೋಟೆಲ್ಗಳು, ಪಬ್ಗಳು, ರೆಸ್ಟೋರೆಂಟ್ಗಳು, ಕ್ಲಬ್ಗಳು ಮತ್ತು ಕಾರ್ಯಕ್ರಮ ಆಯೋಜಕರಿಗೆ ವಿವರವಾದ ಸೂಚನೆಗಳನ್ನು ನೀಡಿದ್ದಾರೆ. ನನ್ನ ವೀಕ್ನೆಸ್. ಬೆಂಗಳೂರು ನಗರ ಪೊಲೀಸರು ಹೊರಡಿಸಿರುವ ನಿರ್ದೇಶನದ ಪ್ರಕಾರ ಜನವರಿ 1 ಬೆಳಿಗ್ಗೆ 1 ಗಂಟೆಯೊಳಗೆ ಎಲ್ಲಾ ರೀತಿಯ ಹೊಸ ವರ್ಷದ ಪಾರ್ಟಿಗಳು ಮುಕ್ತಾಯಗೊಳ್ಳಬೇಕು ಎಂದು ಪೊಲೀಸರು ಸೂಚಿಸಿದ್ದಾರೆ. ಅದೇ ರೀತಿಯಲ್ಲಿ ತಮ್ಮ ಹೋಟೆಲ್ ಮತ್ತು ಪಬ್ಗಳಲ್ಲಿ ನಿಗದಿತ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಅತಿಥಿಗಳ ಪ್ರವೇಶಕ್ಕೆ ಅವಕಾಶ ನೀಡಬಾರದು. ಆಯೋಜಕರು ಈ ಸಂಬಂಧ ಸ್ಪಷ್ಟವಾದ ಕ್ರಮಗಳನ್ನು ಕೈಗೊಳ್ಳಬೇಕು. ತುಂಬಿದ ಬಳಿಕ ಪ್ರವೇಶ ದ್ವಾರಗಳನ್ನು ಮುಚ್ಚಬೇಕೆಂದು ತಾಕೀತು ಮಾಡಿದ್ದಾರೆ. ಸಾರ್ವಜನಿಕರು ಧಾರ್ಮಿಕ ಮತ್ತು ಸಾಮಾಜಿಕ ಭಾವನೆಗಳಿಗೆ ಧಕ್ಕೆ ತರುವಂತವರ ವಿರುದ್ಧ ಕಟ್ಟೆಚ್ಚರಿಕೆ ನೀಡಿದ್ದು, ಸಾರ್ವಜನಿಕ ಭಾವನೆಗಳಿಗೆ ನೋವುಂಟು ಮಾಡುವ ಹಾಡುಗಳು, ಘೋಷಣೆಗಳು ಮತ್ತು ಪ್ರದರ್ಶನಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಾಣಿಜ್ಯ ಸಂಸ್ಥೆಗಳ ಒಳಗೆ ಪಟಾಕಿ ಅಥವಾ ಯಾವುದೇ ಸ್ಫೋಟಕ ವಸ್ತುಗಳನ್ನು ಬಳಕೆ ಮಾಡುವಂತಿಲ್ಲ ಎಂದು ನಿರ್ದೇಶನ ನೀಡಲಾಗಿದೆ. ಎಲ್ಲ ರೀತಿಯ ಪಾರ್ಟಿಗಳನ್ನು ಆಯೋಜಿಸುವ ಸಂದರ್ಭದಲ್ಲಿ ತಾತ್ಕಾಲಿಕ ಪರವಾನಗಿ ಪಡೆಯಬೇಕು. ಈ ಪರವಾನಗಿ ಡಿಸೆಂಬರ್ 31ರಿಂದ ಜನವರಿ 1ರ ಬೆಳಿಗ್ಗೆ 1 ಗಂಟೆಯವರೆಗೆ ನೀಡಲಾಗುತ್ತದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕಾರ್ಯಕ್ರಮದ ಆಯೋಜಕರು ಶಬ್ದದ ಮಿತಿಗಳನ್ನು ಪಾಲಿಸುವಂತೆ ಸೂಚಿಸಲಾಗಿದೆ. ಅಲ್ಲದೆ ಧ್ವನಿ ವ್ಯವಸ್ಥೆ ಸಂಬಂಧ ಪ್ರತ್ಯೇಕ ಅನುಮತಿ ಪಡೆಯಬೇಕು. ಭದ್ರತಾ ಮಾನದಂಡಗಳನ್ನು ಪಾಲಿಸಬೇಕು. ಅಗ್ನಿ ಸುರಕ್ಷತಾ ವ್ಯವಸ್ಥೆಗಳು, ಸ್ಟ್ಯಾಂಪಿಂಗ್ ವಿರೋಧಿ ಕ್ರಮಗಳು, ಸಾಕಷ್ಟು ಬೆಳಕು ಮತ್ತು ಬ್ಯಾಕಪ್ ಪವರ್ ವ್ಯವಸ್ಥೆಯನ್ನ ಮಾಡಬೇಕು. ಸಿಸಿಟಿವಿ ಕ್ಯಾಮೆರಾಗಳು ಕಡ್ಡಾಯವಾಗಿದ್ದು ಕನಿಷ್ಠ 30 ದಿನಗಳ ರೆಕಾರ್ಡಿಂಗ್ ಮಾಡಬೇಕು. ರಸ್ತೆಗಳ ಎದುರಾಗಿ ಇರುವ ಕ್ಯಾಮೆರಾಗಳನ್ನು ಸಹ ಪೊಲೀಸ್ ನಿಯಂತ್ರಣ ಕೊಠಡಿಗೆ ಸಂಪರ್ಕಿಸಬೇಕು ಎಂದು ಸೂಚಿಸಲಾಗಿದೆ. ಸಂಗೀತದ ಅತಿಯಾದ ಶಬ್ದ ಮತ್ತು ಪಟಾಕಿ ಸಿಡಿಸುವುದು ಅಪ್ರಜ್ಞಾಪೂರ್ವಕ ವರ್ತನೆಗೆ ಪ್ರಚೋದನೆ ನೀಡಬಹುದು. ವದಂತಿ ಹರಡಿದರೆ ಜನರಲ್ಲಿ ತಕ್ಷಣವೇ ಕೋಪ ಮತ್ತು ಆತಂಕ ಉಂಟಾಗಬಹುದು. ಇದರಿಂದ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಸಾರ್ವಜನಿಕರು ಜಾಗೃತವಾಗಿರಬೇಕು ಎಂದು ಮನವಿ ಮಾಡಿದ್ದಾರೆ. ಇನ್ನು ಬೆಂಗಳೂರಿನ ಮಧ್ಯಭಾಗದಲ್ಲಿ ಹೆಚ್ಚಿನ ಜನಸಂದಣಿ ಹೆಚ್ಚಾಗಿರುತ್ತೆ. ನಗರ ಪೊಲೀಸರು ಡಿಸೆಂಬರ್ 31, 2025ರ ಸಂಜೆಯಿಂದ ಜನವರಿ 1, 2026ರ ಮುಂಜಾನೆವರೆಗೆ ವ್ಯಾಪಕ ಸಂಚಾರ ನಿರ್ಬಂಧ, ಮಾರ್ಗ ಬದಲಾವಣೆಗಳು ಮತ್ತು ಪಾರ್ಕಿಂಗ್ ನಿಷೇಧಗಳನ್ನು ತಿಳಿಸಿದ್ದಾರೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ರಸ್ತೆ, ರೆಸಿಡೆನ್ಸ್ ರಸ್ತೆ, ಸೇಂಟ್ ಮಾರ್ಕ್ ರಸ್ತೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಸೇರಿದಂತೆ ಪ್ರಮುಖ ಪ್ರದೇಶಗಳು ಅತ್ಯಂತ ಬಿಗಿಯಾದ ನಿಯಂತ್ರಣದಲ್ಲಿರುತ್ತೆ. ಡಿಸೆಂಬರ್ 31ರಂದು ರಾತ್ರಿ 8 ಗಂಟೆಯಿಂದ ಜನವರಿ 1ರಂದು ಬೆಳಗಿನ ಜಾವ 2 ಗಂಟೆಯವರೆಗೆ ಪೊಲೀಸ್ ಮತ್ತು ತುರ್ತು ಸೇವೆಗಳಿಗೆ ಸೇರಿದ ವಾಹನಗಳನ್ನು ಹೊರತುಪಡಿಸಿ ಎಲ್ಲಾ ವಾಹನಗಳು ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್,
ರೆಸಿಡೆನ್ಸಿ ರಸ್ತೆ, ಮ್ಯೂಸಿಯಂ ರಸ್ತೆ, ರೆಸ್ಟ್ ಹೌಸ್ ರಸ್ತೆ ಮತ್ತು ರೆಸಿಡೆನ್ಸಿ ಕ್ರಾಸ್ ರಸ್ತೆಯ ಪ್ರಮುಖ ಪ್ರದೇಶಗಳಿಗೆ ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ. ಡಿಸೆಂಬರ್ 31ರಂದು ಸಂಜೆ 4 ಗಂಟೆಯಿಂದ ಮರುದಿನ ಬೆಳಗ್ಗೆ ಜಾವ 3 ಗಂಟೆಯವರೆಗೆ ಈ ರಸ್ತೆಗಳು ಮತ್ತು ಹತ್ತಿರದ ಬೀದಿಗಳಲ್ಲಿ ಪಾರ್ಕಿಂಗ್ ಅನ್ನು ಸಹ ನಿಷೇಧಿಸಲಾಗಿದೆ. ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡುವಾಗ ಜಾಲತಾಣದಲ್ಲಿ ಪೋಸ್ಟ್ ಹಾಕುವಾಗ ಎಲ್ಲರೂ ಎಚ್ಚರಿಕೆಯಿಂದ ಇರಿ. ಯಾಕೆ ಅಂದ್ರೆ ನಿಮ್ಮೆಲ್ಲರನ್ನೂ ಪೊಲೀಸರು ವಾಚ್ ಮಾಡ್ತಾ ಇರ್ತಾರೆ. ಅಪ್ಪಿ ತಪ್ಪಿ ಬಾಲ ಬಿಚ್ಚಿದ್ರೆ ನಿಮ್ಮ ಕತೆ ಅಷ್ಟೇ. ಕುಡಿಯೋದ್ರಿಂದ ಎಷ್ಟೋ ಮನೆ, ಕುಟುಂಬ, ಹೆಣ್ಣು ಮಕ್ಕಳ ಜೀವನ ಹಾಳಾಗಿದೆ, ನೀವೇ ಹೇಳಿ. ಆದ್ರೆ ಇಲ್ಲಿ ನೋಡಿದ್ರೆ ಕುಡಿಯೋರಿಗೆ ಸರ್ಕಾರ ಈ ರೀತಿಯ ಆಫರ್ ಕೊಟ್ಟಿರೋದು ಎಷ್ಟು ಸರಿ, ಎಷ್ಟು ತಪ್ಪು? ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಏನೇ ಆಗ್ಲಿ 2026ರನ್ನ ಖುಷಿಯಾಗಿ ಬರಮಾಡ್ಕೊಳ್ಳಿ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್.